ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿನ ಥೈರಾಯ್ಡ್ ಅನ್ನೋದು ತುಂಬಾ ಕಾಮನ್ ಕಾಯಿಲೆ ಆಗಿಬಿಟ್ಟಿದೆ. ಅದರಲ್ಲೂ ಡಾಕ್ಟರ್ ಹೆಚ್ಚಾಗಿ ಬರೆಯೋ ಮಾತ್ರೆ ಅಂದ್ರೆ ಈ ಥೈರಾಯ್ಡ್ 150 mcg. ಆದ್ರೆ ನಮ್ ಜನ ಏನ್ ಮಾಡ್ತಾರೆ ಅಂದ್ರೆ ಮಾತ್ರೆ ಏನೋ ತಗೋತಾರೆ, ಆದ್ರೆ ಅದನ್ನ ಯಾವ ಟೈಮ್ಗೆ ತಗೋಬೇಕು, ಹೇಗೆ ತಗೋಬೇಕು ಅನ್ನೋದು ಸರಿಯಾದ ಮಾಹಿತಿ ಅವರಿಗೆ ಇರಲ್ಲ. ಇವತ್ತಿನ ಈ ಚಿಕ್ಕ ವಿಡಿಯೋದಲ್ಲಿ ಥೈರಾಯ್ಡ್ 150 mcg ಮಾತ್ರೆಯ ಕಂಪ್ಲೀಟ್ ಮಾಹಿತಿ, ಅದು ಹೇಗೆ ಕೆಲಸ ಮಾಡುತ್ತೆ, ಯಾವ ಟೈಮ್ಗೆ ತಗೋಬೇಕು ಅನ್ನೋದನ್ನ ಪಕ್ಕಾ ಲೋಕಲ್ ಭಾಷೆಯಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇದಾಗಿ ಈ ಥೈರಾಯ್ಡ್ 150 mcg ಮಾತ್ರೆಯಲ್ಲಿ ಏನಿದೆ, ಇದರಲ್ಲಿ ಥೈರಾಕ್ಸಿನ್ ಸೋಡಿಯಂ ಅನ್ನೋ ಕಂಟೆಂಟ್ ಇರುತ್ತೆ. ನಮ್ಮ ಗಂಟಲಲ್ಲಿ ಇರೋ ಥೈರಾಯ್ಡ್ ಗ್ರಂಥಿ ಯಾವಾಗ ಕಡಿಮೆ ಹಾರ್ಮೋನ್ ಉತ್ಪತ್ತಿ ಮಾಡುತ್ತೋ ಆವಾಗ ನಮ್ಮ ಬಾಡಿಗೆ ಶಕ್ತಿ ಸಾಲಲ್ಲ, ಸುಸ್ತು, ತೂಕ ಹೆಚ್ಚಾಗುವುದು ಶುರುವಾಗುತ್ತೆ. ಈ ಮಾತ್ರೆ ದೇಹಕ್ಕೆ ಬೇಕಾದಾಗ ಆ ಕೃತಕ ಹಾರ್ಮೋನು ಅನ್ನ ಒದಗಿಸಿ ನಮ್ಮ ಮೆಟಬಾಲಿಸಮ್ ಅಂದ್ರೆ ಜೀರ್ಣಕ್ರಿಯೆ ಮತ್ತು ಎನರ್ಜಿನ ಬ್ಯಾಲೆನ್ಸ್ ಮಾಡುತ್ತೆ. ಈಗ ಮುಖ್ಯವಾದ ವಿಷಯ, ಇದನ್ನು ಯಾವಾಗ ಮತ್ತು ಹೇಗೆ ತಗೋಬೇಕು ನೋಡಿ ಸ್ನೇಹಿತರೆ. ಈ ಮಾತ್ರೆಯನ್ನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ನೀರ್ ಜೊತೆ ತಗೋಬೇಕು. ಮಾತ್ರೆ ತಗೊಂಡ ಮೇಲೆ ಕನಿಷ್ಠ 45 ನಿಮಿಷದಿಂದ 1 ಗಂಟೆ ತನಕ ಟೀ, ಕಾಫಿ, ತಿಂಡಿ ಏನೂ ತಿನ್ನಬಾರದು. ಯಾಕಂದ್ರೆ ನೀವು ತಕ್ಷಣ ಏನಾದರೂ ತಿಂದ್ರೆ ಈ ಮಾತ್ರೆ ಹೊಟ್ಟೆಯಲ್ಲಿ ಸರಿಯಾಗಿ ಕರಗಲ್ಲ, ಬಾಡಿಗೆ ಒಗ್ಗಲ್ಲ. ಈ ಥೈರಾಯ್ಡ್ ಬರೀ 150 mcg ಅಷ್ಟೇ ಅಲ್ಲ, 12.5 mcg ಇಂದ ಹಿಡಿದು 25, 50, 75, 100, 125, 200 mcg ತನಕ ಬೇರೆ ಬೇರೆ ಡೋಸ್ ನಲ್ಲಿ ಸಿಗುತ್ತೆ. ನಿಮ್ಮ ರಕ್ತ ರಿಪೋರ್ಟ್ ನೋಡಿ ಡಾಕ್ಟರ್ಸ್ ನಿಮಗೊಂದು ಡೋಸ್ ಫಿಕ್ಸ್ ಮಾಡ್ತಾರೆ. ಇನ್ನು ಮಾರ್ಕೆಟ್ ನಲ್ಲಿ ಇದೇ ಕಂಟೆಂಟ್ ಇರೋ ಬೇರೆ ಬೇರೆ ಬ್ರ್ಯಾಂಡ್ ಗಳು ಬೇಕಾದ್ರೆ ಎಲ್ಟ್ರಾಕ್ಸಿನ್, ಥೈರಾಕ್ಸ್ ಅಥವಾ ಥೈರಾನಿಡ್ ಮಾತ್ರೆಗಳು ಸಿಗುತ್ತವೆ. ಆದರೆ ಡಾಕ್ಟರ್ ಯಾವ ಬ್ರ್ಯಾಂಡ್ ಬರೆದಿದ್ದಾರೋ ಅದನ್ನೇ ತಗೊಳ್ಳೋದು ಸೇಫ್. ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ಕೇಳಿ. ಒಂದು ವೇಳೆ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ, BP ಇದ್ರೆ ಅಥವಾ ಶುಗರ್ ಇದ್ರೆ ಮಾತ್ರೆಯನ್ನ ಡಾಕ್ಟರ್ ಸಲಹೆ ಇಲ್ಲದೆ ಜಾಸ್ತಿ ಕಡಿಮೆ ಮಾಡಬೇಡಿ. ಗರ್ಭಿಣಿಯರು ಡಾಕ್ಟರ್ ಕೇಳಿ ಇದನ್ನು ಮುಂದುವರಿಸಬಹುದು. ಮುಖ್ಯವಾಗಿ ಈ ಮಾತ್ರೆ ತಗೋತಿದ್ದೀರಾ ಅಂತ ಕ್ಯಾಲ್ಸಿಯಂ ಅಥವಾ ಐರನ್ ಟ್ಯಾಬ್ಲೆಟ್ ಗಳನ್ನು ಇದರ ಜೊತೆಯಲ್ಲಿ ನುಂಗಬೇಡಿ. ಕನಿಷ್ಠ 4 ಗಂಟೆ ಗ್ಯಾಪ್ ಇರಲಿ. ಕೊನೆಯದಾಗಿ ಹೇಳೋದಾದ್ರೆ, ಈ ಮಾತ್ರೆಯನ್ನು ನಿಮ್ಮಷ್ಟಕ್ಕೆ ನೀವೇ ಮೆಡಿಕಲ್ ಶಾಪ್ಗೆ ಹೋಗಿ ತಗೋಬೇಡಿ. ಪ್ರತಿ 3 ತಿಂಗಳಿಗೊಮ್ಮೆ ಥೈರಾಯ್ಡ್ ರಕ್ತ ಪರೀಕ್ಷೆ ಮಾಡಿಸಿ. ಡಾಕ್ಟರ್ ಹೇಳಿದ ಹಾಗೆ ಡೋಸ್ ಚೇಂಜ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.